ಪೊಲೀಸರು ಅಂದ್ರೆ ಶಿಸ್ತು, ಪೊಲೀಸರು ಅಂದ್ರೆ ಸಂಯಮ, ಪೊಲೀಸರು ಅಂದ್ರೆ ಜನರಿಗೆ ಮಾದರಿ. ಆದರೆ ಅದೇ ಪೊಲೀಸರ ವರ್ತನೆ ಸಮಾಜಕ್ಕೆ ಅಸಹ್ಯ ಆದ್ರೆ ಹೇಗೆ? ಇವತ್ತು ವೈರಲ್ ಆಗಿರೋ ವಿಡಿಯೋ ಒಂದು ಇಡೀ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂತೆ ಮಾಡಿದೆ. ಡಿಜಿಪಿ ರಾಮಚಂದ್ರ ರಾವ್ ರದ್ದು ಅಂತ ಹೇಳಲಾಗ್ತಾ ಇರುವಂತ ರಾಸಲೀಲೆ ವಿಡಿಯೋ ಹಲ್ಚಲ್ ಸೃಷ್ಟಿ ಮಾಡಿದೆ. లేదంటే అది 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು. ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ಉನ್ನತ ಸ್ಥಾನದಲ್ಲಿರುವ ಒಬ್ಬ ಐಪಿಎಸ್ ಆಫೀಸರ್ ಖಾಕಿ ಹಾಕೊಂಡು ತನ್ನ ಕಚೇರಿಯಲ್ಲೇ ಕುಳಿತು ಮಾಡುತ್ತಿರೋ ಈ ಕೆಲಸಕ್ಕೆ ಇಡೀ ನಾಗರಿಕ ಸಮಾಜ ಛೀಮಾರಿ ಹಾಕಿದೆ. ಮಹಿಳೆಯರಿಗೆ ನ್ಯಾಯ ರಕ್ಷಣೆ ಕೊಡಿಸುವ ಪೊಲೀಸ್ ಅಧಿಕಾರಿಯೇ ಒಂದಲ್ಲ ಎರಡಲ್ಲ ಬೇರೆ ಬೇರೆ ಮಹಿಳೆಯೊಂದಿಗೆ, ಅದು ಕೂಡ ತಾನು ಕೆಲಸ ಮಾಡೋ ಆಫೀಸ್ನಲ್ಲೇ ಮಾಡಿರೋ ಈ ಕೆಲಸ ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಮಹಿಳೆಯರೊಂದಿಗೆ ಅಶ್ಲೀಲ ವರ್ತನೆಯ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದೆ. ಕೆಲಸ ಮಾಡೋ ಚೇರ್ ಮೇಲೆ ಕೂತು ಮಹಿಳೆಯರಿಗೆ ಮುತ್ತು ಕೊಟ್ಟ ವಿಡಿಯೋ ವೈರಲ್ ಆಗಿದೆ. ಗೃಹ ಸಚಿವರ ಭೇಟಿಗೆ ಡಿಜಿಪಿ ಪ್ರಯತ್ನ, ಭೇಟಿಗೆ ನಕಾರ, ಬರಿಗೈನಲ್ಲಿ ವಾಪಸ್. ವಿಡಿಯೋಗಳು ವೈರಲ್ ಆಗುತ್ತಲೇ ಐಪಿಎಸ್ ಅಧಿಕಾರಿ ಎದೆಯಲ್ಲಿ ಢವಢವ ಶುರುವಾಯಿತು. ಗೃಹ ಸಚಿವರನ್ನ ಭೇಟಿ ಮಾಡಿ ಸಮಜಾಯಿಷಿ ನೀಡುವ ಪ್ರಯತ್ನಗಳು ನಡೆದವು. ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಕಚೇರಿಯಿಂದ ಹೋಮ್ ಮಿನಿಸ್ಟರ್ ಮನೆಗೆ ಓಡೋಡಿ ಬಂದರು ರಾಮಚಂದ್ರ ರಾವ್. ಆದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತ್ರ ಡಿಜಿಪಿ ರಾಮಚಂದ್ರ ರಾವ್ ಭೇಟಿಗೆ ಅವಕಾಶ ಕೊಡಲಿಲ್ಲ. ಇದರಿಂದಾಗಿ ಗೃಹ ಸಚಿವರ ಮನೆಯಿಂದ ರಾಮಚಂದ್ರ ರಾವ್ ಹ್ಯಾಪ್ ಮೋರೆ ಹಾಕೊಂಡು ಬರಿಗೈನಲ್ಲಿ ವಾಪಸ್ಸಾದ್ರು. 8 ವರ್ಷದ ಹಳೆ ವಿಡಿಯೋ ಶಾಕ್ ಆಗಿದೆ. ಎಐ ವಿಡಿಯೋ, ಸುಳ್ಳು ವಿಡಿಯೋ ಎಂದ ಡಿಜಿಪಿ. ಗೃಹ ಸಚಿವ ಪರಮೇಶ್ವರ್ ಭೇಟಿ ಸಾಧ್ಯವಾಗದೆ ವಾಪಸ್ ಹೋಗುವಾಗ ವಿಡಿಯೋ ಸತ್ಯಾಸತ್ಯತೆ ಬಗ್ಗೆಯೇ ರಾಮಚಂದ್ರ ರಾವ್ ಸಂಶಯ ವ್ಯಕ್ತಪಡಿಸಿದ್ರು. ಈ ಕಾಲದಲ್ಲಿ ಏನು ಬೇಕಾದರೂ ಮಾಡಬಹುದಲ್ವಾ? 8 ವರ್ಷದ ಹಿಂದೆ ಬೆಳಗಾವಿಯಲ್ಲಿದ್ದಾಗ ಮಾಡಿರೋ ವಿಡಿಯೋ ಅದು ಎಂದ್ರು. ಆದರೂ ಅದೊಂದು ಫ್ಯಾಬ್ರಿಕೇಟ್ ವಿಡಿಯೋ, ಸುಳ್ಳು ವಿಡಿಯೋ ಅಂದ್ರು. ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂತದ್ದು. ಅದು ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು. ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಹೀಗೆ ಹೇಳುತ್ತಲೇ 10 ದಿನಗಳ ರಜೆ ಮೇಲೆ ತೆರಳಿದ್ರು ರಾಮಚಂದ್ರ ರಾವ್. ಸದ್ಯ ಯಾರ ಕರೆಗಳನ್ನು ಸ್ವೀಕರಿಸುತ್ತಿಲ್ಲ. 10 ದಿನಗಳ ಕಾಲ ಕಚೇರಿಗೆ ಗೈರಾಗುವ ಬಗ್ಗೆ ಕಚೇರಿ ಸಿಬ್ಬಂದಿಗೆ ಮಾಹಿತಿ ಮುಟ್ಟಿಸಿ ರಹಸ್ಯ ಸ್ಥಳ ಸೇರಿಕೊಂಡಿದ್ದಾರೆ. ಆ ರಹಸ್ಯ ಸ್ಥಳದಿಂದಲೇ ಕಾನೂನಾತ್ಮಕ ಹೋರಾಟದ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ. ಸೈಬರ್ ಠಾಣೆಯಲ್ಲಿ ದೂರು ಕೊಡೋ ಬಗ್ಗೆ ವಕೀಲರೊಂದಿಗೆ ಚರ್ಚಿಸಿ ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ. ರಾಮಚಂದ್ರ ರಾವ್ ವಿಡಿಯೋ ಸಮೇತ ಸಿಎಂ ಕಚೇರಿಗೆ ಮಾಹಿತಿ. ಇಲಾಖಾ ತನಿಖೆ, ಶಿಸ್ತು ಕ್ರಮಕ್ಕೆ ಸಿಎಂ ಸೂಚನೆ. ರಾಮಚಂದ್ರ ರಾವ್ ರಾಸಲೀಲೆ ವೈರಲ್ ಆಗುತ್ತಲೇ ಸಿಎಂ ಕಚೇರಿ ಅಲರ್ಟ್ ಆಗಿದೆ. ವಿಡಿಯೋ ಸಮೇತ ಸಿಎಂ ಕಚೇರಿಗೆ ಮಾಹಿತಿ ರವಾನೆ ಮಾಡಲಾಗಿದೆ. ರಾಮಚಂದ್ರ ರಾವ್ ವಿರುದ್ಧ ಇಲಾಖಾ ತನಿಖೆ ನಡೆಸಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸಿಎಂ ಸೂಚಿಸಿದ್ದಾರೆ. ಈಗ ನಾವು ಅದರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ. ನನಗೆ ಬೆಳಿಗ್ಗೆ ಗೊತ್ತಾಯ್ತು, ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. ವೈರಲ್ ವಿಡಿಯೋ ಬಗ್ಗೆ ಬೆಳಗಾವಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರೂ ಕಾನೂನು ಕ್ರಮವಾಗುತ್ತೆ ಅಂದಿದ್ದಾರೆ. ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ. ಏನಾದರೂ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ರೆ, ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಅವರೆಷ್ಟೇ ಇದ್ದಂಥ ಅಧಿಕಾರಿಗಳಿದ್ರೂ ಕೂಡ ಅವ್ರ ಮೇಲೆ ಕ್ರಮ ಆಗುತ್ತೆ. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಪಿಎಂ, ಕೇಂದ್ರ ಗೃಹ ಸಚಿವರಿಗೂ ದೂರು. ಕಾನೂನು ಹೋರಾಟಕ್ಕೆ ಸಜ್ಜಾದ ಸಾಮಾಜಿಕ ಹೋರಾಟಗಾರರು.
ರಾಮಚಂದ್ರರಾವ್ ರಾಸಲೀಲೆ ಬಗ್ಗೆ ಈ ಹಿಂದೆಯೇ ಹಲವು ಮಹಿಳೆಯರು ಸಾಮಾಜಿಕ ಹೋರಾಟಗಾರ ರಾಜಶೇಖರ್ ಮುಲಾಲಿ ಭೇಟಿ ಮಾಡಿ ಮಾಹಿತಿ ಕೊಟ್ಟಿದ್ದರಂತೆ. ಇದೀಗ ಆ ವಿಡಿಯೋ ವೈರಲ್ ಆಗಿರುವ ಕಾರಣಕ್ಕೆ ಸಿಎಂ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ PM ಮೋದಿ, ಕೇಂದ್ರ ಗೃಹ ಸಚಿವರಿಗೆ ದೂರು ನೀಡಲು ಮುಲಾಲಿ ನಿರ್ಧರಿಸಿದ್ದಾರೆ. ಈ ಹಿಂದೆ ಕೂಡ ಗೋಲ್ಡ್ ಕೇಸಲ್ಲಿ ಸಿಕ್ಕಾಕೊಂಡಾಗ ರಜೆ ಮೇಲೆ ತೆರಳಿಕೆ ಸೂಚನೆ ಸರ್ಕಾರ ನೀಡಿತ್ತು. ಹೀಗೆ ಇದು ಒಂದು ಗಂಭೀರ ಪ್ರಕರಣ ಅಂತ ಹೇಳಿ ಬಯಸಿ ಮತ್ತು ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಈಗಾಗಲೇ ನಾನು ದೂರು ಮುಖ್ಯಮಂತ್ರಿಗಳಿಗೆ ಇಮೇಲ್ ಮೂಲಕ ಮತ್ತು ಗೃಹ ಮಂತ್ರಿಗಳಿಗೆ ಇಮೇಲ್ ಮೂಲಕ ಮತ್ತು ಕೇಂದ್ರ ಸರ್ಕಾರ ಕೂಡ ನಾನು ದೂರನ್ನ ಸಲ್ಲಿಸಿದ್ದೀನಿ ಸಾರ್ವಜನಿಕ ಹಿತಾಸಕ್ತಿಯಿಂದ. ಹಾಗಾಗಿ ಇದು ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡಿದೆ. ಇದು ರಾಜ್ಯ ಸರ್ಕಾರಕ್ಕೆ ನಾಚಿಕೆಗೇಡಿನ ಸಂಗತಿ. ಈ ಕೂಡಲೇ ರಾಜ್ಯ ಸರ್ಕಾರ ಸನ್ಮಾನ್ಯ ಶ್ರೀ ADGP ರಾಮಚಂದ್ರರಾವ್ನು ಹುದ್ದೆಯಿಂದ ಈ ಕೂಡಲೇ ಅಮಾನತುಗೊಳಿಸಬೇಕು. ಇಡೀ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕು. ಈ ಎಲ್ಲದರ ಮಧ್ಯೆಯೇ ರಾಮಚಂದ್ರರಾವ್ ಹಾಗೂ ಮಹಿಳೆಯೊಬ್ಬರ ರಾಸಲೀಲೆ ಆಡಿಯೋ ಕೂಡ ವೈರಲ್ ಆಗಿದೆ. ಲವಿ ಬಂಗಾರಿ ನಿಮ್ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ ನಂಗೆ. ಏನ್ ಮಾಡ್ತದೆ? ಟಿಫಿನ್ ಎಲ್ಲ ಆಯ್ತಾ? ಇನ್ನ ಇಲ್ಲ ರೀ, ನಿಮ್ ಜೊತೆ ಮಾತಾಡಿದ್ಮ್ಯಾಗೆ ಟಿಫನ್ ಮಾಡೋಣ ಅಂತ. ನೋಡಪ್ಪ ಟಿಕೆ ಏನಂತ ಹೇಳ್ಬಾರ್ದು ಮತ್ತೆ. ಹಲೋ ಹೇಳಿ. ಧಾರವಾಡ ಯಾವಾಗ ಶಿಫ್ಟಿಂಗ್? ಅದೇ ಧಾರವಾಡದಲ್ಲೇ ಈಗ ಇವಾಗ ಇದು ಮಾಡ್ತಾ ಇದ್ದೀವ್ರಿ, ಶಿಫ್ಟ್ ಮಾಡ್ಬೇಕಂತ. ಅದ್ರ ನಿಮ್ ಬಿಟ್ಟು ಹೋಗಕ್ ಮನ್ಸೇ ಬರ್ತಾ ಇಲ್ಲ ನನಗಂತೂ. ಹೌದು ಬಂಗಾರಿ, ಸುಮ್ಮನೆ ಹಂಗೆ ಹೋಗ್ಬಿಟ್ಟು ನಮ್ಗೆ ಇವತ್ತಲ್ಲಿ ಇಷ್ಟು ಕ್ಲೋಸ್ ಆಗ್ಬಿಟ್ಟು ತುಂಬಾ ಇದಾಗ್ತಾ ಇದೆ. IPS ಅಧಿಕಾರಿಗಳ ರಾಸಲೀಲೆ ಇದೀಗ ಜಗಜ್ಜಾಹೀರಾಗಿದೆ. ಸಿಎಂ ಕಚೇರಿಗೂ ಮಾಹಿತಿ ಸಿಕ್ಕಿದೆ. ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, News 18.